ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನ್ಯೂಸ್ 18ನ ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ಸೊ ಯಾರ್ಯಾರು ನಮ್ಮ ನ್ಯೂಸ್ 18 ಕನ್ನಡವನ್ನು ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಅವ್ರೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸೊ ಅದರ ಜೊತೆಗೆ ಯಾರ್ಯಾರು ಇದುವರೆಗೂ ಕೂಡ ನಮ್ಮ ನ್ಯೂಸ್ 18 ಕನ್ನಡವನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಅದೇ ರೀತಿ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್, ಟ್ವಿಟ್ಟರ್ ಎಲ್ಲ ಕಡೆಯೂ ಕೂಡ, ವಾಟ್ಸಪ್ನಲ್ಲೂ ಕೂಡ ನಮ್ಮ ನ್ಯೂಸ್ 18 ಕನ್ನಡ ಸಿಗುತ್ತೆ. ಸೊ ಅಲ್ಲೆಲ್ಲ ಕೂಡ ಸೋಷಿಯಲ್ ಮೀಡಿಯಾ ಯಾರ್ಯಾರು ಯೂಸ್ ಮಾಡ್ತಾರೆ ಅವರೆಲ್ಲರೂ ಕೂಡ ಆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ನ್ಯೂಸ್ 18 ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡುವ ಮುಖಾಂತರ, ನಮಗೆ ಒಂದು ಸಪೋರ್ಟ್ ಮಾಡುವ ಮುಖಾಂತರ ಒಳ್ಳೊಳ್ಳೆಯ ಸುದ್ದಿಗಳನ್ನು ನಾವು ಎಕ್ಕಿ ತಗೊಬಂದು ನಿಮ್ಮ ಮುಂದೆ ಇಡೋದಕ್ಕೆ ನಮಗೆ ಪ್ರೇರಣೆ ನೀಡಿ ಅಂತ ಎಲ್ರಿಗೂ ನಮಸ್ಕಾರ ಮಾಡ್ತಾ, ಸೊ ಇವತ್ತಿನ ನಮ್ಮ ಒಂದು ಡಿಜಿಟಲ್ಗೆ ಎಲ್ಲರೂ ಸ್ವಾಗತ ಮಾಡ್ತಾ, ಸೊ ಇವತ್ತಿನ ಸಮಾಚಾರ ಏನು ಅನ್ನುವಂಥ ವಿಚಾರ ಹೇಳೋದಕ್ಕಿಂತ ಮುಂಚಿತವಾಗಲಿ, ನಾನು ಬಂತು ಅಂತಂದರೆ ಬಹುತೇಕ ಸಿನಿಮಾ ವಿಚಾರದಲ್ಲೇ ಬರ್ತೀನಿ ಅಥವಾ ಒಂದು ಕ್ರೀಡೆಯ ವಿಚಾರ. ಆದರೆ ಇವತ್ತು ನಾನು ಬಂದಿರುವಂಥದ್ದು ಒಂದು ಸಿನಿಮಾ ಸಮಾಚಾರವನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಮೊದಲಿಗೆ ನಾನು ಹೇಳೋದೇನಂತಂದರೆ, ಸೊ ಸಿನಿಮಾ ಅಂತಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರುವ ಇವತ್ತಿನ ಒಂದು ಪರಿಸ್ಥಿತಿಗೆ ಸದ್ಯ ಟಾಕಲ್ಲಿರುವಂಥ ಒಂದು ಸಿನಿಮಾ ಸಮಾಚಾರ ಅಂದರೆ ಅದು ಡೆವಿಲೆ. ಏನು ದರ್ಶನ್ ಅವರು ಕೊಲೆ ಆರೋಪದಲ್ಲಿ ಜೈಲಿಗೆ ಹೋದರು. ಸೊ ಇದರ ಬೆನ್ನಲ್ಲೇ ಈಗ ಚಿತ್ರತಂಡ ಆ ಒಂದು ಸಿನಿಮಾವನ್ನು ಕೂಡ ರಿಲೀಸ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ದರ್ಶನ್ ಅವರು ಇಲ್ಲದಂಥ ಸಂದರ್ಭದಲ್ಲಿ ಈ ಒಂದು ಸಿನಿಮಾನ ಯಾವ ರೀತಿಯಾಗಿ ಅವರ ಅಭಿಮಾನಿಗಳಿಗಿರ್ಬೋದು ಅಥವಾ ಚಿತ್ರ ಪ್ರೇಮಿಗಳಿಗೆ ಇರ್ಬೋದು ಚಿತ್ರತಂಡ ಯಾವ ರೀತಿ ತಲುಪಿಸುತ್ತೆ ಅನ್ನುವಂಥದ್ದು ಒಂದು ಕುತೂಹಲ. ಆದರೆ ಮತ್ತೊಂದು ಕಡೆ ಈ ಒಂದು ಡೆವಿಲ್ ಸಿನಿಮಾಗೆ ಅವರ ಅಭಿಮಾನಿಗಳು ಒಂದು ಶಕ್ತಿ ಅಂದರೆ ತಪ್ಪಲ್ಲ. ಸೊ ಈಗ ನಾವು ಎಷ್ಟು ಡೆವಿಲ್ ಸಿನಿಮಾವನ್ನು ಗೆಲ್ಲಿಸ್ತೀವಿ, ಆ ಒಂದು ಚಿತ್ರದ ಜೊತೆ ನಾವು ಇರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಜೈಲಲ್ಲಿರುವಂಥ ದರ್ಶನ್ ಅವರು ಇರ್ಬೋದು ಅಥವಾ ಕುಟುಂಬದವ್ರಿಗೆ ಒಂದು ಸಂದೇಶ ಕೊಡ್ತಿದ್ದಾರೆ ಅಂತಂದರೆ, ಸೊ ಈ ಒಂದು ಸಿನಿಮಾವನ್ನು ಗೆಲ್ಲಿಸಲೇಬೇಕು. ದರ್ಶನ್ ಸದ್ಯದ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಅವರ ಜೊತೆ ನಿಲ್ಲಬೇಕು, ಅವರನ್ನು ಕೈ ಹಿಡಿದು ಮೇಲೆತ್ತಬೇಕು, ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ದರ್ಶನ್ ಅವರ ಅಭಿಮಾನಿಗಳ ಬಳಗ ಈಗ ದರ್ಶನ್ ಅವರ ಡೆವಿಲ್ ಸಿನಿಮಾಗಾಗಿ ಒಂದು ನಾಡದೇವತೆ ಚಾಮುಂಡೇಶ್ವರಿಯ ಒಂದು ಮೊರೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ದರ್ಶನ್ ಅವರು ಕೂಡ ಚಾಮುಂಡೇಶ್ವರಿ ತಾಯಿಯ ಪರಮ ಭಕ್ತ. ಸೊ ಮೈಸೂರಲ್ಲಿದ್ದಾಗ ಮತ್ತು ದಸರಾ ಸಮಯದಲ್ಲಿ ಮಿಸ್ ಮಾಡದೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವಂತಹ ಚಾಮುಂಡಿ ತಾಯಿಯನ್ನು ನೋಡಿ ಆ ತಾಯಿಗೆ ಒಂದು ವಿಶೇಷವಾದಂಥ ಪೂಜೆ ಪುನಸ್ಕಾರ ಮಾಡುವ ಮುಖಾಂತರ ಬರ್ತಿದ್ರು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕಾಗಲ್ಲ. ಆದರೆ ಏನಂತೆ, ಈ ಒಂದು ಸಿನಿಮಾಗಾಗಿ ನಾವು ದರ್ಶನ್ ಅವರು ನಂಬಿರುವಂತಹ ಚಾಮುಂಡಿಯ ಮೊರೆಯನ್ನೇ ಹೋಗ್ತೀವಿ, ಚಾಮುಂಡೇಶ್ವರಿಗೆ ತಾಯಿಯೇ ಈ ಒಂದು ಸಿನಿಮಾವನ್ನು ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ನಾಡ ದೇವತೆಯ ಒಂದು ಮೊರೆ ಹೋಗಿದ್ದಾರೆ. ಸೊ ಅದರಲ್ಲೂ ಕೂಡ ಡಿಸೆಂಬರ್ 8ರಿಂದನೇ ಈ ಒಂದು ಚಿತ್ರದ ಒಂದು ಹಬ್ಬವನ್ನು ಮಾಡೋದಕ್ಕೆ ಅವರ ಅಭಿಮಾನಿಗಳು ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ಇನ್ನು ಡಿಸೆಂಬರ್ 8ರಿಂದ ಏನು ಮಾಡ್ತಾರೆ? ಖಂಡಿತವಾಗ್ಲೂ JP ನಗರದ ಸಿದ್ದೇಶ್ವರ ಚಿತ್ರಮಂದಿರ, ಅಲ್ಲಿ ಅವಳಿ ಚಿತ್ರಮಂದಿರಗಳಿದೆ, ಒಂದು ಸಿದ್ದೇಶ್ವರ ಮತ್ತು ಸಿದ್ಧಲಿಂಗೇಶ್ವರ ಅಂತ. ಸೊ ಎರಡು ಚಿತ್ರಮಂದಿರಗಳು ಅವಳಿ ಚಿತ್ರಮಂದಿರಗಳಾದರೂ ಕೂಡ ಈ ಎರಡು ಚಿತ್ರಮಂದಿರಗಳು ನಮ್ಮ ಕನ್ನಡದ ಆಡಿಯನ್ಸ್ ಇರುವಂತಹ ಭದ್ರಕೋಟೆ. ಅದರಲ್ಲೂ ಕೂಡ ದರ್ಶನ್ ಅವರಿರ್ಬೋದು, ಪುನೀತ್ ರಾಜ್ಕುಮಾರ್ ಅವರಿರ್ಬೋದು, ಶಿವರಾಜ್ ಕುಮಾರ್, ಈ ರೀತಿಯಾದಂತಹ ಯಶ್ ಅವರು ಮಾಸ್ ಹೀರೋಗಳಿಗೆ ಆ ಒಂದು ಚಿತ್ರಮಂದಿರಗಳು ಏನಿದೆ ಅದು ನಿಜವಾಗ್ಲೂ ಕೂಡ ಸ್ವರ್ಗ. ಏನಕ್ಕಂದರೆ JP ನಗರದ ಸುತ್ತಮುತ್ತ ಪುಟ್ಟೇನಹಳ್ಳಿ ಇರ್ಬೋದು, ಕನಕಪುರ ರೋಡ್ ರಸ್ತೆಯಲ್ಲಿ ಇರ್ಬೋದು, ಎಲ್ಚನಹಳ್ಳಿ, ಕೋಡನಗುಡಿ, ಈ ಸುತ್ತಮುತ್ತಲು ಇರುವಂಥದ್ದೆಲ್ಲ ಬಹುತೇಕ ನಮ್ಮ ಕನ್ನಡಿಗರು. ಸೊ ಆದ್ದರಿಂದ ಆ ಒಂದು ಪಾಯಿಂಟ್ ಏನಿದೆ ಅಲ್ಲಿ ಕನ್ನಡದ ಚಿತ್ರಗಳಿಗೂ ತುಂಬ ಅದ್ಭುತವಾಗಿ ಹೋಗುತ್ತೆ. ಅದರಲ್ಲೂ ಕೂಡ ದರ್ಶನ್ ಅವ್ರ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ಸೊ ಇತ್ತೀಚಿನ ಒಂದು ರೆಕಾರ್ಡ್ನ ನೋಡೋದಾದರೆ ಕಾಟೇರ ಸಿನಿಮಾದ ಒಂದು ರೆಕಾರ್ಡ್ನು ಕೂಡ ನೋಡ್ಬೋದು. ಅಲ್ಲಿ ಒಂದು ಸಿದ್ಧಲಿಂಗೇಶ್ವರ ಚಿತ್ರಮಂದಿರದಲ್ಲಿ ಅದ್ಭುತವಾದಂಥ ಒಂದು ಓಪನಿಂಗ್ ಪಡ್ಕೊಂಡಿತ್ತು. ಸೊ ಈಗ ಆ ಒಂದು ಚಿತ್ರಮಂದಿರದಲ್ಲೇ ದರ್ಶನ್ ಅವರ ಅಭಿಮಾನಿಗಳು ಡೆವಿಲ್ ಜಾತ್ರೆಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಖಂಡಿತವಾಗಲು ಡಿಸೆಂಬರ್ 8ನೇ ತಾರೀಕು ಒಂದು ಚಿತ್ರಮಂದಿರ ಅಂದರೆ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ, JP ನಗರದಲ್ಲಿರುವಂತಹ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಒಂದು ಬೃಹತ್ ಕಟೌಟನ್ನು ಕಟ್ಟುವ ಮುಖಾಂತರ ಡೆವಿಲ್ ಚಿತ್ರದ ಒಂದು ದರ್ಶನ್ ಅವರ ಕಟೌಟನ್ನು ಹಾಕಿ, ಅದಾದ ನಂತರ 10ನೇ ತಾರೀಕು ಚಾಮುಂಡೇಶ್ವರಿಯನ್ನು ಆ ಒಂದು ಚಿತ್ರಮಂದಿರಕ್ಕೆ ಚಾಮುಂಡೇಶ್ವರಿಯ ಮೂರ್ತಿಯನ್ನು ತೆಗೆದುಕೊಂಡ್ಬಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಂದು ತಾಯಿಗೆ ಒಂದು ಪೂಜೆಯನ್ನು ಮಾಡಿ ಡೆವಿಲ್ಗೆ ಇರುವಂತಹ ಕಂಟಕ ಯಾವುದೂ ಇದ್ದರೂ ದೂರ ಹೋಗಲಿ,
ಮುಂದೆ ಯಾವುದೇ ರೀತಿಯಾದಂಥ ಕಂಟಕ ಬರದೇ ಇರಲಿ. ಅಭಿಮಾನಿಗಳು ಆ ಒಂದು ಚಿತ್ರದ ಜೊತೆ ಇದ್ದೀವಿ ತಾಯಿ, ನೀನು ನಮ್ಮ ಜೊತೆ ಇದ್ದು ಈ ಒಂದು ಸಿನಿಮಾವನ್ನು ಗೆಲ್ಲಿಸಬೇಕು, ಕಷ್ಟದಲ್ಲಿರುವಂಥ ಡಿ ಬಾಸ್ಗೆ ನೀವು ಶಕ್ತಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಅವರ ಅಭಿಮಾನಿಗಳು JP ನಗರದಲ್ಲಿರುವಂಥ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಚಾಮುಂಡೇಶ್ವರಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ವಿಶೇಷವಾದಂತಹ ಒಂದು ಪೂಜೆಯನ್ನು ಮಾಡ್ತಾರೆ. ಸೊ ಅದಾದ ನಂತರ ಡಿಸೆಂಬರ್ 11ನೇ ತಾರೀಕು ಅಂದರೆ ಡೆವಿಲ್ ಸಿನಿಮಾದ ರಿಲೀಸ್ ದಿನ ಏನಿದೆ, ಆ ಬಿಡುಗಡೆಯ ದಿನ ಕೂಡ ಚಾಮುಂಡೇಶ್ವರಿಗೆ ಒಂದು 3 ದಿನಗಳ ಕಾಲ ನಿರಂತರವಾಗಿ ಪೂಜೆ ಇರುತ್ತೆ. ಅದೇ ರೀತಿ ಅವತ್ತು ಕೂಡ ವಿಶೇಷವಾದಂಥ ಒಂದು ಪೂಜೆಯನ್ನು ಮಾಡಿ ಅವತ್ತು ಒಂದು 6 ಶೋಗಳಿರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಡೆವಿಲ್ ಸಿನಿಮಾದ ಒಂದು ಶೋಗಳು ಶುರುವಾಗುತ್ತೆ. 6 ಗಂಟೆ ಶೋಗೆ ಅಭಿಮಾನಿಗಳು ಒಂದು ಪೂಜೆ ಪುನಸ್ಕಾರ ಇರುತ್ತೆ. ಆದರೆ ಅದಾದ ನಂತರ 10 ಗಂಟೆಯಿಂದ ರಾತ್ರಿ 10 ಗಂಟೆ ಶೋ ಅನ್ನೋ ತನಕ 5 ಶೋಗಳಿಗೂ ಕೂಡ ಯಾರ್ಯಾರು ಡೆವಿಲ್ ಚಿತ್ರವನ್ನು ನೋಡೋದಕ್ಕೆ ಸಿದ್ದೇಶ್ವರ ಚಿತ್ರಮಂದಿರಕ್ಕೆ ಬರ್ತಾರೋ ಆ ಒಂದು ಚಿತ್ರಮಂದಿರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಅನ್ನದಾನದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಡಿಸೆಂಬರ್ 11ಕ್ಕೆ ಆದರೆ ಡಿಸೆಂಬರ್ 12ಕ್ಕೂ ಕೂಡ ಒಂದು ಬೃಹತ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆವತ್ತು ಕೂಡ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಬರುವಂತಹ ಅಭಿಮಾನಿಗಳಿಗೆ ಒಂದು ಪಂಕ್ತಿ ಭೋಜನ, ಅಂದರೆ ಎಲ್ಲರೂ ಒಟ್ಟಿಗೆ ಕೂತು ಚಾಮುಂಡೇಶ್ವರಿಗೆ ಒಂದು ಪೂಜೆ ಮಾಡಿ ಡೆವಿಲ್ ಸಿನಿಮಾವನ್ನು ನೋಡಿ ದರ್ಶನ್ ಅವ್ರನ್ನ ಸಪೋರ್ಟ್ ಮಾಡಿ ಅದಾದ ನಂತರ ಎಲ್ಲ ಅಭಿಮಾನಿಗಳು ಒಂದೇ ಕಡೆಯಲ್ಲಿ ಒಂದೇ ಸೂರಿನಲ್ಲಿ ಕೂತು ಊಟ ಮಾಡುವ ಮುಖಾಂತರ ನಾವು ಡೆವಿಲ್ ಚಿತ್ರದ ಜೊತೆ ಇದ್ದೀವಿ, ನಾವೊಂದು ಸಿನಿಮಾನ ಸೋಲೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಈಗ ಆಲ್ರೆಡಿ ಕೊಡೋದಕ್ಕೆ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಸಿದ್ದೇಶ್ವರ ಚಿತ್ರಮಂದಿರದ ಹತ್ರ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಆಗಿದೆ. ಇನ್ನು 8ನೇ ತಾರೀಕು ಆ ಒಂದು ಚಿತ್ರಮಂದಿರದ ಬಳಿ ಒಂದು ಕಟೌಟನ್ನು ಕಟ್ತಾರೆ. 10ನೇ ತಾರೀಕು ಚಾಮುಂಡೇಶ್ವರಿಯ ಪ್ರತಿಷ್ಠಾಪನೆ, 11ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಶೋ, ಜೊತೆಗೆ 5 ಶೋಗಳಿಗೆ ಅನ್ನದಾನದ ವ್ಯವಸ್ಥೆ. ಅದಾದ ನಂತರ ಡಿಸೆಂಬರ್ 12ನೇ ತಾರೀಕು ಕೂಡ ಅಲ್ಲಿ ಬರುವಂಥ ಎಲ್ಲ ಅಭಿಮಾನಿಗಳಿಗೆ ಪಂಕ್ತಿ ಭೋಜನದಲ್ಲಿ ಒಂದು ಊಟದ ವ್ಯವಸ್ಥೆ. ಈ ರೀತಿಯಾದಂತಹ ಒಂದಷ್ಟು ಸಿದ್ಧತೆಗಳನ್ನು ದರ್ಶನ್ ಅವರ ಅಭಿಮಾನಿಗಳು ಮಾಡ್ಕೊಂಡಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ದರ್ಶನ್ ಅವರ ಜೊತೆ ನಿಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ದರ್ಶನ್ ಅವರ ಅಭಿಮಾನಿಗಳು ಕೂಡ ಈಗ ಸಿದ್ಧತೆ ಮಾಡಿದ್ದಾರೆ. ಯಾರ್ಯಾರು ದರ್ಶನ್ ಅವ್ರನ್ನ ಪ್ರೀತಿಸ್ತಾರೆ, ಯಾರು ಅಭಿಮಾನಿಗಳಿದ್ದಾರೆ ಆ ಒಂದು ಚಿತ್ರಮಂದಿರಕ್ಕೆ ಬಂದರೆ ನಿಜವಾಗ್ಲೂ ಕೂಡ ಆ ಒಂದು ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ 3 ದಿನಗಳ ಕಾಲ ಒಂದು ಡೆವಿಲ್ ಜಾತ್ರೆಯನ್ನೇ ನೋಡ್ಬೋದು. ಸೊ ಇದು ನಮ್ಮ ಇವತ್ತಿನ ಒಂದು ಡಿಜಿಟಲ್ನ ವಿಶೇಷವಾಗಿತ್ತು. ಸೊ ನಾಳೆ ಕೂಡ ಇದೇ ರೀತಿಯಾದಂಥ ಒಂದು ವಿಶೇಷವಾದ ಸಮಾಚಾರ ಹೊತ್ತು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ News18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.